ಗೈಸ್ ಯಾರ್ ಬಂದಿದ್ದಾರೆ? So not Tej. ಅಂದ್ರೆ split ಮಾಡಿ guys. So Subs ಇದ್ರೂನು ಅವಳ ಸೊಸೆ ಮೇಲೆ ಅಷ್ಟೊಂದು Gen Z kids. ನನ್ನ ಮಗಳವಳು. ಹಾಯ್ ಆಲ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನನ್ನ ಮಗಳಿಗೆ ಇವತ್ತು 2 months ಕಂಪ್ಲೀಟ್ ಆಗಿದೆ. ಸೊ ಮನೇಲೇ ಒಂದು ಕ್ಯೂಟ್ ಫೋಟೋಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಿಂಪಲ್ ಹೋಮ್ ಸೆಟಪ್ಪಲ್ಲಿ. ಶಿ ಈಸ್ ಜಸ್ಟ್ 2 months ನೌ, ಬಟ್ ಟೈಮ್ ಹೇಗೆ ಹೋಗ್ತಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. 1 month ಸಹ ಫೋಟೋಶೂಟ್ ಮಾಡಿದೆ, ಅದ್ರದ್ದು ವೀಡಿಯೋ ಸಹ ಪೋಸ್ಟ್ ಮಾಡಿದ್ದೀನಿ. ಸೊ ನೋಡಿಲ್ಲ ಅಂದರೆ ಚೆಕ್ ಮಾಡಿ ಯಾವ ಥೀಮಲ್ಲಿ ಫಸ್ಟ್ ಮಂತ್ ಫೋಟೋಶೂಟ್ ಮಾಡಿದ್ದೆ ಅಂತ. ಸೊ ಸೆಕೆಂಡ್ ಮಂತ್ ಫೋಟೋಶೂಟು ಡಿಫ್ರೆಂಟ್ ಥೀಮಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಹೇಗಾಗುತ್ತೆ, ಅವಳು ಹೇಗೆ ಕೋಆಪ್ರೇಟ್ ಮಾಡ್ತಾಳೆ ಅಂತ ನೋಡೋಣ. ಲೆಟ್ಸ್ ವಾಚ್ ಹೇಗಾಗುತ್ತೆ ನಮ್ಮ ಸೆಕೆಂಡ್ ಮಂತ್ ಫೋಟೋಶೂಟ್ ಅಂತ. ಸೊ ಇದಾಗಿರುತ್ತೆ ನಮ್ಮ ಇವತ್ತಿನ ವಿಡಿಯೋ, ಸೆಕೆಂಡ್ ಮಂತ್ ಫೋಟೋಶೂಟ್. ನಾನು ಸ್ಟಾರ್ಟಿಂಗಲ್ಲಿ ಈ ಥರದೊಂದು ವೈಟ್ ಕಲರ್ ಕ್ಲಾತ್ ಆರ್ಡರ್ ಮಾಡಿದ್ದೆ, ಈ ಥರ ಫರ್ ಥರ. ಸೊ ದ್ಯಾಟ್ ತುಂಬ ಸಾಫ್ಟ್ ಇದೆ ಇದು, ಅವಳಿಗೆ ಇರಿಟೇಷನ್ ಏನೂ ಆಗಲ್ಲ. ಬೇಬಿಗೆ ಕಂಫರ್ಟಬಲ್ ತುಂಬ ಇಂಪಾರ್ಟೆಂಟ್, ಇಲ್ಲ ಬೇಗ ಇರಿಟೇಟ್ ಆಗೋಗ್ತಾರೆ. ಸೊ ಅವಳು ಕಂಫರ್ಟ್ ಆಗಿರಲಿ ಅಂತ ಹೇಳಿ ಇದೊಂಥರ ಕ್ಲಾತ್ ಫೋಟೋಶೂಟ್ಗೆ ಅಂತ ಆರ್ಡರ್ ಮಾಡಿದ್ದೆ. ಅವಳು ಕಂಫರ್ಟಬಲ್ಗೂ ಹೋದು, ಫೋಟೋಸೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಇದರಲ್ಲೂ ಡಿಫ್ರೆಂಟ್ ಕಲರ್ ಆಪ್ಷನ್ಸ್ ಅವೈಲಬಲ್ ಇದೆ, ಬಟ್ ನಾನು ವೈಟ್ ಪ್ರಿಫರ್ ಮಾಡಿದೆ. ಸೊ ದ್ಯಾಟ್ ಆಲ್ 12 monthsಗೂ ಇದೇ ಕ್ಲಾತ್ ಯೂಸ್ ಮಾಡ್ತೀನಿ ಆ್ಯಂಡ್ ಎಲ್ಲ ಥೀಮ್ಗೂ ಸೆಟ್ ಆಗುತ್ತೆ ಅಂತ. ತುಂಬ ವೆರೈಟಿ ಆಫ್ ಕಲರ್ ಆಪ್ಷನ್ಸ್ ಇದೆ, ಯು ಕ್ಯಾನ್ ಚೆಕ್ ಇಟ್ ಔಟ್. ಲಿಂಕ್ ಬೇಕಿದ್ರೆ ಕಮೆಂಟ್ ಮಾಡಿ, ನಾನು ಲಿಂಕ್ ಕೊಡ್ತೀನಿ. ಪ್ರೈಸ್ ಕೂಡ ವರ್ತ್ ಇದೆ, ತುಂಬ ಕಂಫರ್ಟಬಲ್ ಆಗಿರುತ್ತೆ ಅವ್ರಿಗೆ. ಸೊ ಅದಕ್ಕೋಸ್ಕರ ನಾನು ಇದನ್ನು ಆರ್ಡರ್ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ಫಸ್ಟ್ ಮಂತ್ಗೂ ನಾನು ಇದರಲ್ಲೇ ಹಾಕಿದ್ದೆ, ಒಂದು ಚಾಪೆ ಹಾಕಿಬಿಟ್ಟು ಅದ್ರ ಮೇಲೆ ಇದನ್ನ ಹಾಕ್ತೀನಿ, ಸೊ ದ್ಯಾಟ್ ಸಾಫ್ಟ್ ಆಗಿರುತ್ತೆ ಅಂತ ಹೇಳಿ. ಈಗ ಸೆಕೆಂಡ್ ಮಂತ್ಗೂ ಐ ಆಮ್ ಗೋಯಿಂಗ್ ಟು ಯೂಸ್ ದಿಸ್. 12 monthsಗೂ ನಾನು ಇದನ್ನೇ ಯೂಸ್ ಮಾಡ್ತೀನಿ. ಆ್ಯಂಡ್ ಇವತ್ತಿನ ಥೀಮ್ಗೆ ನಾನು ಅವಳಿಗೆ ಅಂತ ಸೆಲೆಕ್ಟ್ ಮಾಡಿರೋ ಡ್ರೆಸ್ ಇದು. ತುಂಬ ಕ್ಯೂಟ್ ಆಗಿದೆಯಲ್ಲ, ವೈಟ್ ಕಲರ್. ಇದನ್ನ ನಾನು ಯಾವತ್ತೂ ಹಾಕಿಲ್ಲ, ಇವತ್ತೇ ಫಸ್ಟ್ ಟೈಮ್ ಅವಳಿಗೆ ಹಾಕ್ತಾ ಇರೋದು. ವೈಟ್ ಬಟ್ಟೆ, ಬಟ್ ಇದು ಸಹ ವೈಟ್ ಕಾಣುತ್ತಾ ಇಲ್ವಾ ಗೊತ್ತಿಲ್ಲ ಹೆಂಗಾಗುತ್ತೆ ಅಂತ. ಬಟ್ ನನಗೆ ಈ ಡ್ರೆಸ್ ಹಾಕಬೇಕು ಅಂತ ತುಂಬ ಅನ್ನಿಸ್ತಿದೆ. ಸೊ ಹಾಗಾಗಿ ಈ ಡ್ರೆಸ್ ಹಾಕ್ತೀನಿ, ನೋಡೋಣ ಹೆಂಗಾಗುತ್ತೆ ಅಂತ. ಅಕಸ್ಮಾತ್ ಎದು ಕಾಣ್ತಿಲ್ಲ ಅಂದರೆ ಬೇರೆ ಡ್ರೆಸ್ ಹಾಕೋಣ. ಫಸ್ಟ್ ಇದರಲ್ಲಿ ಒಂದ್ಸತಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಹೆಂಗಾಗುತ್ತೆ ಅಂತ. ಫೋಟೋಶೂಟ್ಗೆ ಅಂತ ಸ್ವಲ್ಪ ಐಟಮ್ಸ್ ಆರ್ಡರ್ ಮಾಡಿದ್ದೆ. ಸೊ ಬಂತು, ಏನಿಲ್ಲ, ಸ್ವಲ್ಪ ಫ್ಲವರ್ಸ್ ಆ್ಯಂಡ್ ಮ್ಯಾಂಗೋ ಲೀವ್ಸ್ ಮಾಡಿದ್ದೆ. ಇಲ್ಲಿ ನಂಗೆ ಮನೆ ಹತ್ರ ಎಲ್ಲೂ ಮ್ಯಾಂಗೋ ಗಿಡ ಇಲ್ಲ, ಸೊ ಲೀವ್ಸ್ ಎಲ್ಲೂ ಸಿಕ್ಕಿಲ್ಲ. ಹಾಗಾಗಿ ಆನ್ಲೈನಿಂದನೇ ಆರ್ಡರ್ ಮಾಡಿದ್ದೀನಿ, ಬಂದಿದೆ. ಇಷ್ಟು ನೋಡೋಣ ಹೆಂಗಾಗುತ್ತೆ ಅಂತ. ಪಾಪು ಇನ್ನೂ ಮಲ್ಕೊಂಡಿದ್ದಾಳೆ. ಸೊ ಎದ್ಮೇಲೆ ಫೋಟೋಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಎಲ್ಲರೂ ಇವಾಗ ವರ್ಕ್ ಮಾಡ್ತಾ ಇದ್ದಾರೆ. ಈವ್ನಿಂಗಲ್ಲಿ ಎಲ್ಲರೂ ಫ್ರೀ ಆಗ್ತಾರೆ, ಹಾಗಾಗಿ ಈವ್ನಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವಳು ಸ್ವಲ್ಪ ಮೂಡಲ್ಲಿರ್ತಾಳೆ. ಸೊ ಹಾಗಾಗಿ ಈಗ ಚೆನ್ನಾಗಿ ಮಲ್ಕೊಳ್ಳಿ, ಆಮೇಲೆ ಎಲ್ಲರೂ ಬಂದಮೇಲೆ ವಿಡಿಯೋ ಮಾಡೋಣ. ನೋಡಿ ಗೈಸ್ ಯಾರು ಬಂದಿದ್ದಾರೆ? ಹಾಯ್ ಗಾಯ್ಸ್, ಹಲೋ ಅಜಿತ್. ತೇಜಸ್ವಿ ಉದಯನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೆನ್ಷನ್ ಮಾಡ್ತಾರೆ ನೋಡಿ ಗೈಸ್, ಅವಳ ಸೊಸೆನ ನೋಡೋಕ್ಕೆ ಬಂದಿದ್ದಾಳೆ ಸೆಕೆಂಡ್ ಮಂತ್ ಫೋಟೋ ಶೂಟ್ಗೆ. ಎಕ್ಸಾಮ್ಸ್ ಇದ್ರೂ ಅವಳ ಸೊಸೆ ಮೇಲೆ ಅಷ್ಟೊಂದು ಪ್ರೀತಿನ ಉಜಿತ್. ನನ್ನ ಮಗಳವಳು. ಓಹೋ, ಬುಕ್ಸ್ ಎಲ್ಲ ತಗೊಂಡು ರೆಡಿಯಾಗಿ ಬಂದಿದ್ದಾಳೆ. ಒಂದು ವರ್ಷದಲ್ಲಿ 2ನೇ ತಿಂಗಳು ಬಂದಿದ್ದೆ. ಥ್ಯಾಂಕ್ಸ್ ಫಾರ್ ಕಮಿಂಗ್. ಆಯ್ತು, ಇರು ಕೈ ತೊಳ್ಕೊಂಡು ಬರ್ತೀನಿ. ಒಂದು ಸ್ಮಾಲ್ ಕೇಕ್ ಆರ್ಡರ್ ಮಾಡಿದ್ದೆ, ಸೊ ಅದು ಸಹ ಬಂತು. ನೋಡೋಣ ಕೇಕ್ ಹೇಗಿದೆ ಅಂತ. ಬೇಕಲ್ಲ, ನಾರ್ಮಲ್ ಅಲ್ಲ, ಟೈಮ್ ನೋಡು 6:15. ಅಲ್ಲ, ಹೇಗಿದೆ ಕೇಕ್ ಅಂತ. ಪುಟಾಣಿ ಕೇಕ್ ತುಂಬ ಚಿಕ್ಕದಾಗೋಯ್ತಾ? ಸಾಕಲ್ಲ. ಗಾಯ್ಸ್, ಇದು ಅವಳಿಗೇನ್ ಬೇಕು ಅಂತ ತರದ್ಬಿಟ್ಟು ನಮಗೇನ್ ಬೇಕು ಅಂತಂದಿದ್ರೆ ಚೀಸ್ ಕೇಕ್. How is the cake, guys?
ಬ್ಲೂಬೆರಿ ಚೀಸ್ ಕೇಕ್. ಓ ಮುಚ್ಚೋಯ್ತು. ಕೇಕ್ ತರನೇ ಇರ್ತದೆ. ಅವಳು ಬಂದಾಗಿಂದ ಅಲ್ಲೇ ಸೆಟ್ಲ್ ಆಗಿದ್ದಾಳೆ. ಗೈಸ್ ನೋಡಿ ಇಲ್ಲಿ ಏನ್ ಮಾಡ್ತಿದ್ದಾರೆ, ರೀಲ್ ಶೂಟ್ ಕಂಟೆಂಟ್ಸ್. ಇಬ್ರು ಬ್ಲಾಗರ್ಗಳು ಸೇರ್ಬಿಟ್ರೆ ಈಗ ಗೈಸ್ ನಾವು BTS ನೋಡಿದ್ರಲ್ಲ, ಅದ್ರದ್ದು ರಿಯಲ್ ಆಕ್ಚುಯಲ್ ವಿಡಿಯೋ ಇನ್ಸ್ಟಾಗ್ರಾಮಲ್ಲಿ ಬರುತ್ತೆ ನೋಡಿ. ನಮ್ಮಿಬ್ರು ಪೇಜಲ್ಲೂ ಬರುತ್ತೆ, ಇಬ್ರನ್ನ ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲೂ. ನನ್ನ ಪೇಜ್ ಬಂದು ಬ್ರೂಲಾಕ್ಸ್ ತೇಜಶ್ರೀ ಉದ್ಯಾನ. ಸೋನಾ ತೇಜ ಏನೋ ಇದೆಯಲ್ಲ, ಸೊ ನಾಟ್ ತೇಜ್ ಅಂತ ಸ್ಪ್ಲಿಟ್ ಮಾಡಿ ಗೈಸ್. ನಾಟ್ ಸ್ಪೇಸ್ ತೇಜ್, ಸೋನಾ ತೇಜ್ ಅಂತೆ. ಏನ್ ಕಿಡ್ಸ್ ಇವರು? ಜೆನ್ಸಿ ಕಿಡ್ಸ್. ಎಸ್ ಗೈಸ್ ಬನ್ನಿ. ಓ ವ್ಲಾಗರ್ ಮೀಟ್ಸ್ ವ್ಲಾಗರ್. ಚಿಯರ್ಸ್. ನಾನಿನ್ನು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದ್ದೀನಿ, ಸಪೋರ್ಟ್ ಮಾಡಿ ಗಾಡಿ. ಓಕೆ, ನೀನು ಅದಕ್ಕೇನು ಹೇಳೋದು? ಅಮೇಚರ ಏನೋ ಒಂದು ವರ್ಡ್ ಹೇಳ್ತಾರಲ್ಲ ಸ್ಟಾರ್ಟಿಂಗಿಗೆ. ಏನು ಬಿಗಿನರ್ ಅಲ್ವಾ? ಓಕೆ, ಏನೋ ಒಂದು. ಓಕೆ, ಸೊ ಪ್ರಿಪರೇಷನ್ ಸ್ಟಾರ್ಟ್ ಆಗಿದೆ. ಲೆಟ್ಸ್ ಗೋ. ಮ್ಯಾಂಗೋ ಲೀವ್ಸ್ ನಾನೇ ಮನೆಯಿಂದ ಕಿತ್ಕೊಂಡ್ಬರ್ತಿದ್ನಾ? ಓ ನನ್ನ ಫ್ಲಾಶೇ ಆಗಿಲ್ಲ. ಓ ಮ್ಯಾಂಗೋ ಲೀವ್ಸ್ ಬ್ಲಿಂಕಿಟ್ ಅಲ್ಲಿ ಸ್ವಲ್ಪ ಬಾಡಿ ಹೋಗಿದೆ ಗೈಸ್. ನಮ್ಮ ಫ್ರೆಶ್ ಆಗಿ ನಮ್ಮ ಮರದಲ್ಲೇ ಸಿಕ್ತಿತ್ತು ಗೈಸ್. ನಂಗೆ ಫ್ಲಾಶ್ ಆಗಿಲ್ಲ. ಫ್ರೆಶ್ ಆಗಿ, ಅದು ಇಷ್ಟು ದೊಡ್ಡ ದೊಡ್ಡದು. ಏನಿದು ಜಗಳ ಆಯ್ತಿದೆ? ಅಲ್ಲ, ಏನಂದ್ರೆ ವಿಷಯ, ಹಾ. ನಾನು ನನ್ನ ಬ್ಲಾಗ್ ಇರೋದು ವಿಡಿಯೋ ಮಾಡ್ಕೊಡಿ ಅಂದೆ. ಅದಕ್ಕೆ ಅತ್ತೆ ಪೇಮೆಂಟ್ ಮಾತಾಡಿ ಫಸ್ಟು, ಆಮೇಲೆ ವಿಡಿಯೋ ಮಾಡ್ಕೊಡ್ತೀನಿ ಅಂತ ಇದ್ದಾರೆ. ಇದು ನ್ಯಾಯನಾ? ಆಕ್ಚುಲಿ ನ್ಯಾಯನೇ. ಕಮೆಂಟ್ ಮಾಡಿ. ಅಲ್ಲಿ ಒಂದು ಸೇಯಿಂಗ್ ಇದೆ, ವೆನ್ ಯು ಆರ್ ಗುಡ್ ಅಟ್ ಸಮಥಿಂಗ್ ಡೋಂಟ್ ಡೂ ಇಟ್ ಫಾರ್ ಫ್ರೀ ಅಂತ. ಹೆಂಗೆ? ನೋ ಕಮೆಂಟ್ಸ್. ನೋ ಥ್ಯಾಂಕ್ಸ್. ಹಿಂಗೆ ಹಿಂಗೆ ಹೌದಲ್ಲ, ಸಾಕಾಗಲ್ಲ. ದೊಡ್ಡದು ಮಾಡೋಣ, ಫುಲ್ ಮಾಡ್ಬಿಡು. ಹಿಂಗೆ ಬರಬೇಕು ಆಗ. ಹಿಂಗಾಗುತ್ತೆ. ಹಿಂಗೆ ಬಟ್ ಇದು ನೋಡು ಕೆಳಗಡೆ ಕಾಣುತ್ತೆ ಅಲ್ಲ. ಅಡಿಗೆ ಚಾಪೆ ಹಾಕೊಡಿ. ಇಲ್ಲ ಬೇರೆ ಲುಂಗಿ ಏನಾದ್ರು ಇರುತ್ತಲ್ಲ, ಬೇಕಾ ಬೇಡವಾ? ಬೇಡ ಬೇಡ, ಹಿಂಗೆ ಮಾಡೋಣ. ವೈಟ್ ಟವಲ್ ಇದೆಯಲ್ಲ, ಟವಲ್ ಕೆಳಗಡೆ ಹಾಕ್ಬಿಟ್ಟು ಹಾಕ್ತಾ ಆಯ್ತು. ನೋಡಿ ಗೈಸ್ ಎಷ್ಟು ಕಷ್ಟಪಡ್ತಾ ಇದ್ದೀನಿ. ಇದಕ್ಕೆ ಏನಾಯ್ತು? ಆ ಕಡೆ ಒಂಚೂರು ಫುಲ್ ರೆಡ್ ಮೇಲೆ ಹಾಕು, ಇದ್ರ ಮೇಲೆ ರೆಡ್ ಮೇಲೆ ಹಾಕು, ರೆಡ್ ಕಾಣಿಸ್ತದೆ. ಇಲ್ಲಿ ನಾನು BTS ಇಲ್ಲಿ ನೋಡಿ ಗೈಸ್, ನಮ್ಮ ಅಣ್ಣ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಹೆಂಗಿದೆ ಅಣ್ಣ ಕ್ಯಾಮ್ರಾಮನ್ ಕೆಲಸ? ಸ್ಟ್ರಗ್ಲಿಂಗ್. 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 ವರ್ಕ್ ವಿತೌಟ್ ಪೇಮೆಂಟ್. ಫೋಟೋಶೂಟ್ ಈಸಿ ಅಂತ ಅನಿಸುತ್ತೆ, ಬಟ್ ಆ್ಯಕ್ಚುಲಿ ತುಂಬ ಪೇಷನ್ಸ್ ಬೇಕು. ಒಂದು 10 ಫೋಟೋಸ್ ಏನಾದರೂ ತೆಗೆದ್ರೆ ಅದರಲ್ಲಿ 2 or 3 ಮಾತ್ರ ಚೆನ್ನಾಗಿ ಬರೋದು. ಆ್ಯಂಡ್ ಆಲ್ಸೋ ಬಿಟ್ವೀನ್ ದ ಶಾರ್ಟ್ ಡೈಪರ್ ಚೇಂಜು, ಫೀಡಿಂಗ್ ಎಲ್ಲನೂ ನಡೀತಿರುತ್ತೆ. ಆ್ಯಂಡ್ ಫೋಟೋಶೂಟ್ ಮಾಡುವಾಗ ಬೇಬಿ ಮೂಡ್ ಅಂತೂ ತುಂಬ ಇಂಪಾರ್ಟೆಂಟ್. ಅವಳು ಹಂಗ್ರಿ ಅಥವಾ ಸ್ಲೀಪಿ ಇದ್ದರೆ ಫೋಟೋಸ್ ಬರೋದು ತುಂಬ ಕಷ್ಟ. ಸೊ ಅದರಿಂದ ಚೆನ್ನಾಗಿ ಫೀಡ್ ಮಾಡಿ ಕಾಮಾಗಿರುವಾಗ ಫೋಟೋಶೂಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಫಸ್ಟ್ ಮಂತ್ ಫೋಟೋಶೂಟ್ಗೆ ನಾನು ರೋಸಸಲ್ಲಿ ಮಾಡಿದ್ದೆ, ರೆಡ್ ರೋಸಸಲ್ಲಿ ಹಾರ್ಟ್ ಥರ ಎಲ್ಲ. ಆ್ಯಂಡ್ ಈ ಸತಿ ಸೆಕೆಂಡ್ ಒನ್ಗೆ ರೆಡ್ ರೋಸಸ್ಸೇ ಬೇಡ ಅಂತ ಹೇಳಿಬಿಟ್ಟು ಈ ಥರ ಮ್ಯಾಂಗೋ ಲೀವ್ಸ್ನ ಆರ್ಡರ್ ಮಾಡಿದ್ದೆ. ಮ್ಯಾಂಗೋ ಲೀವ್ಸ್ ಮತ್ತು ಚೆಂಡು ಹೂವದಲ್ಲಿ ಮಾಡೋಣ ಅಂತ ಹೇಳಿಬಿಟ್ಟು ಈ ಥರ ಕಾನ್ಸೆಪ್ಟಲ್ಲಿ ಮಾಡಿದ್ದೆ. ಆ್ಯಕ್ಚುಲಿ ನನಗೆ ಯೆಲ್ಲೋ ಕಲರ್ ಫ್ಲವರ್ಸ್ ಬೇಕಿತ್ತು, ಬಟ್ ನನಗೆ ಯೆಲ್ಲೋ ಕಲರ್ ಫ್ಲವರ್ಸ್ ಸಿಕ್ಕಿತ್ತಿಲ್ಲ, ಹಾಗಾಗಿ ಆರೆಂಜ್ ಕಲರ್ನೇ ತೊಗೊಂಡೆ. ಬ್ಲೂ ಕಲರ್ ತೊಗೊಂಬಂದ ಒಂದು. ಅಥವಾ 2 ನಂಬರ್ ಅಲ್ಲಿ ಮಾಡಿದ್ರೆ, ಸಾರಿ ದುಪ್ಪಟ್ಟ ಅಲ್ಲಿ ಮಾಡಿದ್ರೆ ಇದು ಬೇಕೆ ಇಲ್ಲಿ ಸೀಟ್ ಅಲ್ಲ ಕಲರ್ ನೋಡು. ಓಕೆನಾ? ಏನು ಯಾರು ಅಪ್ರೂವಲೇ ಕೊಡ್ತಿಲ್ಲ ಓಕೆನಾಗೆ? ಕ್ರಾಸ್ ಮಾಡಿ ಓಕೆನಾ?
ಈ ಕಡೆ ಆ ಕಡೆ ಒಂದು ಲೈನ್ ಡಿಫ್ರೆನ್ಸ್. ಅದೇ ಅದು ಇಡು ಇಡು. ಓಕೆನಾ? ಕರ್ಕೊಂಡು ಅಂತಾಳೆ. ಕರ್ಕೊಂಡು ಒಳಗಿಂದ. ಎಲ್ಲ ಗೊತ್ತಾನ ಮಾಮ್ ಎಸ್ ರೆಡಿ. ಅವಳಿಗೆ ಡ್ರೆಸ್ ಹಾಕಾಯ್ತು, ಆಗಲೇ ತೋರಿಸಿದ್ನಲ್ಲ ಆ ವೈಟ್ ಕಲರ್ ಡ್ರೆಸ್. ಆ ಡ್ರೆಸ್ ಕೊಟ್ಟಿದ್ದು ಅವಳ ಚಿಕ್ಕೀಸ್. ಸೊ ಚಿಕ್ಕೀಸ್ ಥ್ಯಾಂಕ್ ಯು. ಇವತ್ತು ಅವಳದು 2nd ಮಂತ್ ಫೋಟೋಶೂಟ್ ನೀವು ಕೊಟ್ಟಿರೋ ಡ್ರೆಸ್ಸಲ್ಲಿ. ಸಾರಿ ಗೈಸ್, ಸ್ವಲ್ಪ ಲೋಪದೋಷ ಇದೆ ಹಿಂದಿನ ಮಾತುಗಳಲ್ಲಿ. ಸೊ ಚಿಕ್ಕೀಸ್ ಜೊತೆ ಚಿಕ್ಕೀಸ್ದು ಮಾಮ್ಗೂ ಥ್ಯಾಂಕ್ ಯು ಸೊ ಮಚ್. ಮಾಮಿ ಬೇಜಾರು ಮಾಡಬಾರ್ದಂತೆ. ಬೇಜಾರಲ್ಲ, ಆಕ್ಚುಲಿ ಆಂಟಿ ಸೆಲೆಕ್ಷನ್. ಸೊ ಥ್ಯಾಂಕ್ ಯು ಸೊ ಮಚ್ ಆಂಟಿ. 3 ಜನಕ್ಕೂ ಥ್ಯಾಂಕ್ ಯು. ಅಂಕಲ್ಗೆ ದುಡ್ಡು ಕೊಟ್ಟಿಲ್ಲ ಅವರು. ಓಕೆ ಅಂಕಲ್, ನಿಮಗೂ ಥ್ಯಾಂಕ್ ಯು ಸೊ ಮಚ್. ಒಂದು ನಿಮಿಷ. ಓಕೆ, ಮುಂದಿನ ಕಾರ್ಯಕ್ರಮ ಏನು? ಓ ಇಟ್ಸ್ ಕೇಕ್ ಕಟಿಂಗ್. ಕೇಕ್ ಜೊತೆ ಫೋಟೋ ಮಾತ್ರ, ಕಟಿಂಗ್ ಇಲ್ವಾ? ಮಗಳ ಹೆಸರಲ್ಲಿ ಅಮ್ಮ ಮತ್ತು ಅಪ್ಪ ಹಾಗೂ ಅತ್ತೆ ಹಾಗೂ ಅವ್ವ ಚೀಸ್ ಕೇಕ್ ತಿನ್ನೋಲಕ್ಕೆ. ಬೇಬಿ ಹೆಸರಲ್ಲಿ ನಮ್ಮ ಪೂಜಾನಿ ಹೆಸರಲ್ಲಿ ಕೇಕ್ ನಮ್ಗೆ ಅಲ್ಲ ಪ್ಲೀಸ್. ನಿದ್ದೆ ಮಾಡ್ಬೇಡ. ಓಕೆನಾ? ಡ್ರಾಮೆ ಬಾಸ್. ಇಲ್ಲಿ ನೋಡು. ಅಯ್ಯ ನಗು ನಗು. ಓ ಇಲ್ಲಿ ಅಮ್ಮ. ಓಕೆ, ಫೈನಲಿ ಫೋಟೋಶೂಟ್ ಮುಗೀತು. ಆಮೇಲೆ ಈಗ ನೆಕ್ಸ್ಟ್ ವಾಟ್ ನೆಕ್ಸ್ಟ್? ಕೇಕ್ ಕಟಿಂಗ್. ಕೇಕ್ ಕಟಿಂಗ್. ಫೋಟೋ ತಗೊಳ್ಳೋಣ ಬನ್ನಿ. ಯಾವ್ದು ಈ ಬಟ್ಟೆ? ಇಲ್ಲ, ಫೋಟೋಗೋಸ್ಕರ ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ಫೋಟೋ ಶೂಟ್ಗೆ ಬೇಕಲ್ಲ, ಓಕೆ. ಅದಕ್ಕೆ. ಅವಳದು ಹೊಸ ಟಾಯ್ ಬಂತು. ಆಟ ಆಡೋದು ಮಾತ್ರ. ನಾವು ಅದೇ ಹೇಳಿದ್ನ ನನಗೆ. ಅವಿಸೆ ಇದನ್ನ ಒಂದು ಟೈಮಲ್ಲಿ ಮಾಳೆ ಒಳಗೆಲ್ಲ ಕೈ ಹಾಕಿ ಹಿಡಿತಿದ್ದೆ. ಇವತ್ತು ನೀಟಾಗಿ ಹಿಡ್ಕೊಂಡಿದ್ದೀನಿ. ಚಾಯ್ ಅದು. ಅವಳು ಈ ಕಡೆ ತಿರ್ಗ್ಸು. ಹ್ಯಾಪಿ ಟು ಮಚ್. ಆಮು ಅವ್ರ ಅಪ್ಪನೇ ನೋಡ್ತಾ ಇದ್ದಾಳೆ. ಸೊ ಯಾ, ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ 2 months? 2 months, 60 days you mean? ಎಸ್, ಐ ಮೀನ್ 60 days. ಏನಿಲ್ಲ, ನಾರ್ಮಲ್ ಆಗಿದ್ದ ಲೈಫ್. ನಿದ್ದೆ ವಿಷಯದಲ್ಲಿ ಅಬ್ನಾರ್ಮಲ್ ಆಗಿದೆ. ಅದು ಬಿಟ್ರೆ ಮಗಳಿದ್ದಾಳೆ, ಹ್ಯಾಪಿ ಲೈಫ್, ಹ್ಯಾಪಿ ಆಗಿದ್ದೀನಿ. ಏನೋ ಒಂಥರ ವಾಟ್ ವಿ ಸೇ, One eternity later. ಗೊತ್ತಿಲ್ಲ, ಗರ್ಲ್ ಬೇಬಿ ಅಂತೇಳಿ ಜಾಸ್ತಿ ಎಕ್ಸೈಟೆಡ್ಮೆಂಟ್ ಜಾಸ್ತಿ ಇದೆ ನನಗೆ. ಓಕೆ ಗೈಸ್ ಬಾಯ್, ಕಟ್ ಮಾಡಿ. ಏನೋ ಹೇಳೋದು ಏನೋ ಆಯ್ತು. ಅಲ್ಲ ಅಣ್ಣ, ನೀವು ಎಕ್ಸ್ಪೀರಿಯನ್ಸ್ ಏನ್ ಹೊಸದಾಗಿ ಏನ್ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀರಾ? ಹೊಸದಾಗಿ ರಾತ್ರಿ ಆಚೆ ಈಚೆ ತಿರುಗಾಡ್ತಿರ್ತೀನಿ, ಅದೊಂದು ಎಕ್ಸ್ಪೀರಿಯನ್ಸ್. ಹೊಸದಾಗಿ ಮಗುಗೆ ಎಣ್ಣೆ ಹಾಕೋದು ಕಲ್ತಿದ್ದೀನಿ, ಅದೊಂದು ಎಕ್ಸ್ಪೀರಿಯನ್ಸ್. ಸ್ನಾನ ಮಾಡಿಸೋದೊಂದು ಬಾಕಿ ಇದೆ. ನೆಕ್ಸ್ಟ್ ಲೇಟರ್ ಡೇಸ್, ಸ್ವಲ್ಪ ದೊಡ್ಡವಳಾದ್ಮೇಲೆ ಟಬ್ ಒಳಗೆ. ಮತ್ತೆ 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 ಸ್ಲೀಪ್. ಯೂಶಲಿ ನೈಟ್ ಫೋನ್ ನೋಡೋದೇ ನಿದ್ದೆ ಮಾಡ್ತಿದ್ದಿಲ್ಲ. ಈಗ ಫೋನ್ ಬೇಡ, ಸೈಡ್ಗೆ ಹೋಗ್ಲಿ, ಒಟ್ಟಿನಲ್ಲಿ ನಿದ್ದೆ ಸಿಕ್ಕಿದ್ರೆ ಸಾಕು ಅಂತೇಳಿ ಫೋನ್ ಎಲ್ಲ ಇರ್ತದೆ. ಇಮಿಡಿಯೇಟ್ ಸ್ಲೀಪ್. ಮೊದಲೆಲ್ಲ ಹೇಳ್ತಿದ್ದೆ ನಾನು, ಫೋನ್ ನೋಡೋದಿದ್ರೆ ನಿದ್ದೆ ಬರೋದಿಲ್ಲ ಅಂತ. ಒಟ್ಟಿನಲ್ಲಿ ನಿದ್ದೆ ಸಾಕು ಅಂತ ಹೇಳಿದ್ರೆ ನಿದ್ದೆ. ಇನ್ನೇನು ಹೊಸದಾಗಿ ಕಲ್ತಿದ್ದೀನಿ, ಹೊಸದಾಗಿ ಎಕ್ಸ್ಪೀರಿಯನ್ಸ್ ಆಗಿದೆ. ಏನಿಲ್ಲ, ನ್ಯೂ ಪೇರೆಂಟಿಂಗ್ ಲೈಫ್. ಕ್ರಿಕೆಟ್ ಆಡೋದು 2 ದಿನದಿಂದ ಒಂದು. ಕರೆಕ್ಟ್, ಇದು ಮೇನ್ ಪಾಯಿಂಟ್. ಇದು ಸ್ವಲ್ಪ ವೀಕೆಂಡ್ ಕಷ್ಟ ಆಗ್ತಿದೆ. 2 days ಡಿಸ್ಟರ್ಬೆನ್ಸ್. ಗಾಡಿ ಕೀಲಿ ವಿಜಯ್ ಇಲ್ಲಿ. ಓಕೆ, ಎಲ್ಲಿಂದ? ಓಕೆ, 2 days. ಸೊ ಮೊದಲೆಲ್ಲ ಎವ್ರಿ ವೀಕೆಂಡ್ ಸ್ಯಾಟರ್ಡೆ ಸಂಡೇ 2 ದಿನ ಆಡಕ್ ಹೋಯ್ತಿದ್ದೆ. ಈಗ 1 ದಿನಕ್ಕೆ ಬಂದು ಇಳ್ದಿದೆ. 1 ದಿನ ಸ್ಟಾರ್ಟ್ ಮಾಡಿದ್ನಿ, ಮುಂದೆ ನೋಡುವ ಆಸ್ ಡೇಸ್ ಪಾಸ್ 2 days ಆಗುತ್ತಾ ಅಂತ. ನೋಡು, ನಿನ್ ಬಗ್ಗೆ ಕಂಪ್ಲೇಂಟ್ ಅಲ್ಲ, ಕಾಂಪ್ಲಿಮೆಂಟ್ ಅಷ್ಟೇನಾ? ಅಷ್ಟೇ ಕಾಣ್ತದೆ. ಇನ್ನೇನಾದ್ರು ಇದ್ರೆ ಗೊತ್ತಿಲ್ಲ ಅಷ್ಟೇ. ಇವ್ ನೋಡಿ, ಹೌ ಇಸ್ ಯುವರ್ ಎಕ್ಸ್ಪೀರಿಯನ್ಸ್ ಉಜೇತ್? ನಾನಂತೂ ಸಖತ್ ಫನ್ ಮಾಡ್ತಾ ಇದೀನಿ. ನಂಗಂತೂ ಸಖತ್ ಖುಷಿ ಇದೆ. ನಾಳೆ ಎಕ್ಸಾಮ್ ಇದೆ ಮೇಡಮ್ಗೆ. ಹೌದು, ನನ್ನ ಜೊತೆ ಆಯ್ತಾ?
ಮತ್ತೆ ಅವಳು ಗರ್ಲ್ ಆಗಿರೋದ್ರಿಂದ ಇನ್ನೂ ಸೂಪರ್ ಎಕ್ಸೈಟೆಡ್ ನಾನು. ಇನ್ನು ಫುಲ್ ಚೆನ್ನಾಗಿ ರೆಡಿ ಎಲ್ಲ ಮಾಡ್ಬೋದು, ಜುಟ್ಟೆಲ್ಲ ಕಟ್ಬೋದು, ಫುಲ್ ವೆರೈಟಿ ಎಲ್ಲ ಟ್ರೈ ಮಾಡ್ಬೋದು. ಮೊದ್ಲೆಲ್ಲ 2-3 ತಿಂಗಳಿಗೆ ಒಂದ್ಸತಿ ಅತ್ತೆ ಮನೆಗೆ ಬರ್ತಿದ್ಲು. ಹೌದು, ಈಗೆಲ್ಲ ತಿಂಗಳಲ್ಲೇ ಇಲ್ಲಿರ್ತೀನಿ ಅನ್ಸುತ್ತೆ. ಆಕ್ಚುಲಿ ತೇಜು ಪ್ರಾಮಿಸ್ ಮಾಡ್ದಂಗೆ ಎವ್ರಿ ಮಂತ್ ಫೋಟೋಶೂಟಿಗೆ ಬಂದೇ ಬರ್ತೀನಿ ಹೇಳಿದಾಳೆ. ಸೆಕೆಂಡ್ ಮಂತ್ ಆಸ್ ಪ್ರಾಮಿಸ್ ಎಕ್ಸಾಮ್ ಇದ್ರು ಬಂದಿದ್ದಾಳೆ. ನೋಡುವ, ನಾವು 1 year ತನಕ ಮಾಡ್ತೀವಿ ಅಟ್ಲೀಸ್ಟ್. ಎವ್ರಿ ಮಂತ್ 12 ಮಂತ್ ಬರ್ತಾಳ ಅಂತ ಬ್ಲಾಗ್ ಬರ್ತಾ ಇರ್ತದೆ ಎವ್ರಿ ಮಂತ್. ನೋಡ್ತಾ ಇರಿ ಬರ್ತಾಳ ಇಲ್ವಾ ಅಂತ ಆಸ್ ಪ್ರಾಮಿಸ್. ನೋಡುವ, ಸ್ಟೇ ಟ್ಯೂನ್ಡ್. ನಿಮ್ ಚಾನಲ್ ಹೇಳ್ಬಿಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ತೇಜಶ್ರೀ ಉದ್ಯಾನ ಯೂಟ್ಯೂಬ್ ಇಲ್ಲಿ ಚಾನಲ್. ಬರುತ್ತೆ. ಮೆನ್ಷನ್ ಮಾಡಿರ್ತಾರೆ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಫೈನಲಿ ಫೋಟೋಶೂಟ್ ಮುಗೀತು. ಸೂಪರ್ ಟಯರ್ಡ್ ಬಟ್ ಯಾ ಸೂಪರ್ ಹ್ಯಾಪಿ. ಇದು ಸಿಂಪಲ್ ಫೋಟೋಶೂಟ್ ಆದರೆ ಮೆಮೊರಿ ಲೈಫ್ ಟೈಮ್ ಇರುತ್ತೆ. ಹಾಗೆ ಈ ವಿಡಿಯೋನ ನಾವು ಯಾವಾಗ ಬೇಕಾದರೂ ನೋಡ್ತಾ ಇರ್ಬೋದು. ಅವಳು ದೊಡ್ಡವಳಾದ್ಮೇಲೆ ನೋಡ್ತಾಳೆ. ಸೊ ಯಾ, ಇಟ್ ವಾಸ್ ನೈಸ್. ಇವತ್ತು 2 months, ನಾಳೆ 2 years. ಟೈಮ್ ಲಿಟ್ರಲಿ ಫ್ಲೈ ಆಗ್ತಿದೆ. ಸೊ ಮಾಮ್ಸ್, ಡೋಂಟ್ ವೇಟ್, ಕ್ಯಾಪ್ಚರ್ ಎವ್ರಿ ಮೂವ್ಮೆಂಟ್. ಎಲ್ಲ ವೀಡಿಯೋಸ್, ಎಲ್ಲ ಮೂಮೆಂಟ್ಸ್ನು ಕ್ಯಾಪ್ಚರ್ ಮಾಡಿ. ಯು ವಿಲ್ ಡೆಫಿನೆಟ್ಲಿ ಲೈಕ್ ಮುಂದೆ ಫ್ಯೂಚರಲ್ಲಿ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಯಾ, ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ, ಬಾಯ್. ಅವಳಿಗೆ ತುಂಬ